ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ನೋಡ್ರಿ. ಏನಿಲ್ಲ, ಬೆಳಿಗ್ಗೆ ನಮ್ಮದು ನಾಷ್ಟ ಇವತ್ತು ರೊಟ್ಟಿ. ಆಲ್ಮೋಸ್ಟ್ ರೊಟ್ಟಿನ ಇರ್ತೈತಿ, ಏನೋ ಯಾವಾಗಾದರೂ ಒಂದು ದಿವಸ ಮಿಸ್ ಆಗಿರ್ತೈತಿ. ಹಾಗಾಗಿ ಇವತ್ತು ರೊಟ್ಟಿ ಎಲ್ಲ ಮಾಡಿ ಹಂಗೆ ಸೃಜನಂದು ಎಲ್ಲ ರೆಡಿ ಮಾಡಿ ಸೃಜನ ಸ್ಕೂಲಿಗೆ ಹೋದ. ಆಮೇಲೆ ಮನೆಯವ್ರದ್ದು ನಾಷ್ಟ ಆಗಿ ಅವರು ಹೋದರು. ಆಮೇಲೆ ಇಲ್ಲೇ ನಾನು ನನ್ನ ನಾಷ್ಟನ ಮಾಡ್ಕೊಳತ್ತಿದ್ದೆ ನೋಡ್ರಿ. ಏನಂತ ಹೇಳಿದ್ರೆ, ರಾತ್ರಿ ಪುಂಡಿ ಪಲ್ಯ ಮಾಡಿಟ್ಟಿದ್ದೆ. ನನ್ನ ಸಂಡೇ ವ್ಲಾಗ್ ನೋಡಿದವರಿಗೆ ಸಂಡೇ ವ್ಲಾಗ್ನಾಗ ಹಾಕೀನಿ. ಏನಂದ್ರೆ ಪುಂಡಿ ಪಲ್ಯ ಆಗಿತ್ತು, ಹಚ್ಚಿದ್ವಿ ನಾವು. ಅದು ಆಗಿದ್ದಂಥ ಪುಂಡಿ ಪಲ್ಯ ಹರಿದಿಟ್ಟಿತ್ತು, ಅದು ಸ್ವಲ್ಪ ಇತ್ತು. ಹಾಗಾಗಿ ನಾನು ಅದನ್ನು ರಾತ್ರಿಗೆ ಮಾಡ್ಕೊಂಡಿದ್ದೆ. ಅಂದರೆ ಅದಷ್ಟು ಆಗುವಂಗಿತ್ತು, ಹಾಗಾಗಿ ಮಾಡಿದ್ದೆ. ಅದೊಂದು ಸ್ವಲ್ಪ ಉಳ್ದಿತ್ತು. ಹಾಗಾಗಿ ಬೆಳಿಗ್ಗೆ ಮನೆಯವರು ಅದಷ್ಟು ಸಾಕು ನಂಗೆ ಅಂತಂದ್ರೆ, ಹಾಗಾಗಿ ನಾನು ಮತ್ತೇನು ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ. ರೊಟ್ಟಿ ಮಾಡಿ ನಾನು ಇವತ್ತು ಒಂದು ಸ್ವಲ್ಪ ಇರಲಿ ಬೇರೆ ಥರ ಅಂಥೇಳಿ ಈ ರೀತಿ ಬೆಲ್ಲ, ತುಪ್ಪ, ಹಾಲು ಹಾಕ್ಕೊಂಡು ಇವತ್ತಿಂದ ನನ್ನ ನಾಷ್ಟ ಆಗಾಕತ್ತಿತ್ತು ನೋಡ್ರಿ. ಡೈಲಿ ಪಲ್ಯನ ಹಚ್ಕೊಂಡು ತಿಂತೀವಲ್ಲ, ಹಾಗಾಗಿ ಇವತ್ತೊಂದು ದಿನ ಬೇಡ, ಇರಲಿ ಇದೊಂದು ರೀತಿ ಟೇಸ್ಟ್ ನೋಡೋಣ ಅಂಥೇಳಿ ಈ ರೀತಿ ನಾನು ನಾಷ್ಟನ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಒಂಥರ ಎಲ್ಲ ಇದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಈ ರೀತಿ ರೊಟ್ಟಿ ಅಥವಾ ಚಪಾತಿ ಇದ್ದಾಗ ಅದರ ಜೊತೆ ಹಾಲು, ಬೆಲ್ಲ, ತುಪ್ಪ ಹಿಂಗೆ ಹಾಕ್ಕೊಂಡು ತಿಂದು ನೋಡ್ರಿ. ಬಿಸಿ ಚಪಾತಿ ಅಥವಾ ಬಿಸಿ ರೊಟ್ಟಿದಾಗ ಎಷ್ಟು ರುಚಿ ಕೊಡ್ತೈತೆ ಅಂಥೇಳಿ ನಿಮ್ಗೆ ಗೊತ್ತಾಕತಿ. ಹಾಗಾಗಿ ಇವತ್ತು ನಾನು ಇದನ್ನು ಈ ರೀತಿ ನಂದು ನಾಷ್ಟ ಆಗಾಕತ್ತಿತ್ತು ಅಂತಲೇ ಹೇಳ್ಬೋದು. ಹಂಗೆ ಮತ್ತು ನೆಕ್ಸ್ಟ್ ಗುಬ್ಬಿಗೂ ನನ್ನ ಜೊತೆಗೆ ನಾಷ್ಟ ಎಲ್ಲ ಮಾಡಿಸಿ ಮಲಗಿಸಿ ಆಗಿತ್ತು. ಮಕ್ಕೋತೀಯಾ? ಹೇಳ್ತೀಯಾ? ಇನ್ನೊಂದು ಸ್ವಲ್ಪ ಮಲ್ಕೋರವ. ಹಾಂ, ಇನ್ನೊಂದು ಸ್ವಲ್ಪ ಮಲ್ಕೋ. ಮಲ್ಕೋದಿಲ್ಲ? ಇನ್ನೊಂದು ಸ್ವಲ್ಪ ಮಲ್ಕೋಲ್ಲ? ಹಾಂ, ನಂದು ಇನ್ನೂ ಕೆಲಸ ಐತಿ. ಹಾಂ, ಓಯ್ ಗುಬ್ಬಿ, ನಂದು ಇನ್ನೂ ಕೆಲಸ ಐತಿ. ಕೆಲಸ ಕೆಲಸ ಹೇಳ್ತೀಯಾ? ಇನ್ನೊಂದು ಸ್ವಲ್ಪ. ನಮ್ಮ ಶಾನಿಕಲ್ಲ, ಹಾಂ, ನಮ್ಮ ಶಾನಿಕಲ್ಲ, ಕುಬ್ಬಿ ಅಲ್ಲ, ಕುಬ್ಬಿ ಒದಿತಿ. ಅಬ್ಬೋ ಸರಿ ಬಾ, ನಾನು ನಿಂಗೆ ತಕ್ಕೋದಿಲ್ಲ ನೋಡಿದ್ದೆ. ನೀನು ನಂಗೆ ಒದಿತಿ, ಸರಿ ತಕ್ಕೋದಿಲ್ಲ, ನೀನು ತಕ್ಕೋದಿಲ್ಲ, ಒದಿತಿ ನಂಗೆ. ಹಾಂ, ಹ್ಯಾಪಿ ಮಲ್ಕೋವಾಗ ಇನ್ನೊಂದು ಸ್ವಲ್ಪ ಮಲ್ಕೋತಿ. ತೂಗ್ಲಿ ತೂಗ್ಲಿ ಬಲ್ಯ? ಹಾಂ, ಏನ ಬರ್ತೀಯಾ? ಹಾಂ ಹಾಂ, ಬಾ ಬಾ ಬಾ. ಬರ್ತೀಯಾ? ಬರ್ತೀಯಾ? ಹೇಳಿ ಏನಾರ. ಬರ್ತೀಯಾ? ಒಲ್ಯೋ? ಬರ್ತೀಯಾ? ಬರ್ತೀಯಾ? ಮುಕ್ಕೋಕೊಲ್ಯ? ಒಲ್ಯ? ಆತ ನಿದ್ದಿ? ಹಂಗಂದ್ರೆ ಕಾಳ್ಬಾರ್ದ? ಮತ್ತೆ ಸುಮ್ಮನೆ ಇರ್ಬೇಕಾ? ಏನ ಜಿಗಿ ಆಗ್ತದೆ. ಅಲ್ಲಿ ನೋಡಲ್ಲ, ಹಾಯ್ ಅಲ್ಲಿ ಹಾಯ್ ಮಾಡು. ಹಾಯ್, ನಾನೇ ಇದ್ದೆ ಅಂತೇಳು. ಹಾಯ್ ಕೈ ಹೊರತಿಗ್ಲ್ಯಾ? ಹಾಯ್ ಬಿಡ್ತೀಯಾ? ಹಾಯ್ ಮಾಡಿ. ಹಾಯ್ ಮಲ್ಕೊಂಡಿದ್ದೆ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ನಾಷ್ಟ ಎಲ್ಲ ಮಾಡಿ ಗುಬ್ಬಿಗೂ ನಾಷ್ಟ ಮಾಡಿಸಿ ನಾನು ನಾಷ್ಟ ಮಾಡಿ ಮಲಗಿಸಿದ್ದೆ ಗುಬ್ಬಿಗೆ. ಈಗ ಎದ್ಲ ನೋಡ್ರಿ. ನಿನ್ನೆ ಬಿಸಿಲಿತ್ತು, ಅವರಿಗೆಲ್ಲ ಅರ್ಬಿ ಒಣಗಿ ಹಾಕಿದ್ದೆ. ಇವತ್ತು ಮತ್ತೆ ಮಳೆ ಶುರುವಾಗಿತ್ತು, ಬೆಳಗ್ಗೆಯಿಂದನೇ ಶುರುವಾಗಿತ್ತು ಮಳೆ. ಬೆಳಗ್ಗೆಯಿಂದನೇ ಮಳೆ ಶುರುವಾಗೈತಿ. ನಿನ್ನೆ ಬಿಸಿಲಿತ್ತು, ಸಿಕ್ಕಾಪಟ್ಟಿ ಬಿಸಿಲಿತ್ತು, ಸ್ವಲ್ಪ ಅಲ್ಲ ನಿನ್ನೆ. ಇವತ್ತು ಮಳೆ, ಬೆಳಿಗ್ಗಿಂದನೇ ಮಳೆ. ನಿನ್ನೆ ಬೆಳಿಗ್ಗಿಂದನೇ ಬಿಸಿಲಿತ್ತು, ಎಷ್ಟು ಜೋರು ಬಿಸಿಲಿತ್ತು ನಿನ್ನೆ. ಬಿಸಿಲು ನೋಡಿದ್ರೆ ಅಯ್ಯೋ ಮಳೆ ಹೋಗ್ಬಿಡ್ತೇನೋ ಅಂಥೇಳಿ ಅನಿಸುತ್ತೆ. ಇವತ್ತು ನೋಡಿದ್ರೆ ಮತ್ತೆ ಮಳೆ ಶುರು. ಅಯ್ಯ ಕೊಯ್ಯ ಜಗಳ ಎದ್ದು ಕೂಡಲೇ ಜಗಳ ಶುರು. ನಮ್ಮ ಗುಬ್ಬಿ ಜಗಳ ಶುರು. ಹಾಂ, ಯಾಕೆ ಗುಬ್ಬಿ ಜಗಳ ಮಾಡ್ತಾವ? ನಂಗೆ ಚುಟ್ಟಿ. ಹಾಯ್ ಮಾಡ ಬಲ್ಯ. ಗುಬ್ಬಿ ನೀರು ಸುಮ್ಮನೆ ಇರ್ಬೇಕಾ? ನಂಗೆ ಸಾಡ್ತೇನೆ. ಇಕ್ಕೊಂಡ್ರಿ ನಂಗೆ ಸಾಡು. ಚುಪ್ ಚಪ್ಸೆ ಬೇಡ.
ಸರಿಯಪ್ಪ ಕುಂದ್ರೆ ಯಾರು ಕುಂದ್ರೆ ಸರಿ ತಗೋ ಕುಂದ್ರೆ 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 ಯಾರು ಕುಂದ್ರೆ ಈ ಬುಕ್ ತಗೋ ಬುಕ್ ತಗೊಂಡು ಕುಂದ್ರೆ ತಗೋ ಅದಷ್ಟು ಹೌದಾ ಎಲ್ಲ ನೋಡಿ ನೆನ್ಪಲ್ಲಿ ಚೆಲ್ಲುದು ಹಾಂ ಹಾಕ್ಬೇಕು ಸುಮ್ಮನೆ ಕುಂದ್ರಬೇಕಾ ಹಾಂ ಓದು 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 ಅಯ್ಯೋ ಓದು ಹಾಂ ಓದು ಆಮೇಲೆ 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 ಹಾಂ ಆಮೇಲೆ 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 ಓದು ಓದು ಪಟ ಪಟ ಏನು ಇಲ್ಲ ದೊಡ್ಡ ಹಾಂ ಓದು 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 ಪಟ 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 ಓದು ಪಟ ಪಟ ಓದು 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 ಅಲ್ಲೇ 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 ಬಂತು ಕಡ್ಡಿ ಬವ್ವ ಬಂತು ಆಫ್ ಕರು ಬಾ 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 ಕೂತು ನಾ ಹಾಕ್ತೇನೆ ಗುಬ್ಬಿ ಪಟ ಪಟ ಅಯ್ಯೋ ಅಲ್ಲಿ ಟೈಮ್ ಎಷ್ಟು ಅಪ್ಪ ನಾ ಪಲ್ಯ ಮಾಡ್ಬೇಕು ನೋಡಿ ಇಲ್ಲ ಏನು ಮಾಡಬೇಕು ಪಲ್ಯ ಪಲ್ಯ ಹಾಂ ಎದ್ದು ನಿಲ್ತೀಯ ತೋರಿಸ್ಕೊಲಿ ಹಾಯ್ ಫ್ರೆಂಡ್ಸ್ ನಾವು ಕೈ ಕಾಲು ತೊಳ್ಕೊಂಡು ಬಂದ್ವಿ ಹೇಳ ಒರ್ಸ್ಕೊತೆ ನಾನೇ ಏನ ನಿಮ್ಮ ಮುಖ ತೊಳ್ಕೊಂಡಿಲ್ಲ ಆಗಲೇ ಆಗೈತಿ ನಿನ್ ಬುಷ್ ಬಾ ಹಣ್ಣು ತಿನ್ನು ಬಾ ಈಗ ಹಣ್ಣು ತಿನ್ನೋ ಟೈಮ್ ಹಣ್ಣು ಹಣ್ಣು ಸಾಕ ನಿಂಗ ಬೇಕಾ ಹಣ್ಣು ಬೇಕಾ ಸಾಕ ಹಾಂ ಪೂರ ತಿನ್ಬೇಕ ಯಪ್ಪ ಎಂತ ಜಗಳ ಗಂಟದ ನೋಡ್ಲಿಕ್ಕೆ ಕೊಟ್ಟಿದ್ದ ಹಣ್ಣು ಇಲ್ಲಿಟ್ಟ ನನಗೆ ಹಣ್ಣು ಬೇಕಂತ ತಗೋ ಅದನ್ನು ಸೀದಾ ಹಿಡ್ಕೊಳಕ್ ಬರಂಗಿಲ್ಲ ಚೆಲ್ಲುದು ಚೆಲ್ಲಿ ಆಮೇಲೆ ತಿನ್ನು ಮೊದಲ ಕೆಳಗೆ ಚೆಲ್ಲಿ ಆಮೇಲೆ ತಿನ್ನೋದು ಹಂಗ ತಿನ್ನಂಗಿಲ್ಲ ಅದಿಲ್ವಾ ಹಂಗ ತಿಂದ್ರೆ ರುಚಿ ಹತ್ತಂಗಿಲ್ಲ
ತಿನ್ನ ಹೊಟ್ಟೆ ತಿನ್ನಂಗಿಲ್ಲ, ಸುಮ್ಮನೆ ಹಾಡೋದು. ಇದು ತೆಗೆದುಕೊಳ್ಳ. ಹಿಡಿ. ತಿನ್ನ, ಪಟ್ಟ ಪಟ್ಟ ತಿನ್ನ. ಹಾಯ್ ಫ್ರೆಂಡ್ಸ್, ಇವತ್ತು ಸಲಿಗೆ ಹೊಂಟೇರಿ. ಇವತ್ತು ಅವಾಗ ನಾನು ತೊಗೊಂಡಿದ್ರಿ, ಇವತ್ತು ನಮ್ಮ ಗುಬ್ಬಿನ ತೊಗೊಳತ್ತೀರಿ. ನಮ್ಮ ಗುಬ್ಬ ಯಾರು? ಇದೆಲ್ಲ ಮತ್ತು ಸಂಜೆ ಮುಂದಿಂದ ಕಂಟಿನ್ಯೂ ಮಾಡ್ಕೊಂಡಿದ್ದು ನೋಡ್ರಿ. ನಾನು ಕಸ ಎಲ್ಲ ಹೊಡೆದು ದೀಪ ಹಚ್ಚಾಕತ್ತಿದ್ದೆ. ಸಂಜೆ ಮುಂದಿಂದ ಮತ್ತೆ ಕಂಟಿನ್ಯೂ ಮಾಡಿಕೊಂಡೆ. ಅದು ಮೊನ್ನೆ ಸೇಲ್ಗೆ ಹೋಗಿ ಬಂದಿದ್ವಲ್ಲ, ಅದಕ್ಕೆ ಕೆ ಜಿ ಲೆಕ್ಕದೊಳಗೆ ಬಟ್ಟೆ ಮಾರಕ್ಕೆ ಬಂದಿದ್ರೆ ಸೇಲ್ ಬಂದಿತ್ತು. ಕೆ ಜಿ ಲೆಕ್ಕದೊಳಗೆ ಸೇಲ್ ಐತದ. 1 ಕೆ ಜಿಗೆ 899 ರೂಪಾಯಿ ಆ ರೀತಿ ಇತ್ತು. ಮೊನ್ನೆ ಹೋಗಿ ಸೃಜನು ಒಂದಷ್ಟು ಟಿ ಶರ್ಟ್ ತೊಗೊಬಂದಿದ್ವಿ. ಆ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ನಿನ್ನೆ ವಿಡಿಯೋದಾಗ. ಹಂಗೆ ಇವತ್ತು ಸ್ವಲ್ಪ ಗುಬ್ಬಿಯು ನೋಡಿ ಬರೋನು ಅಂಥೇಳಿ ಅನ್ನಿಸ್ತಾ. ಹಾಗಾಗಿ ಮನೆಯವರೆಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಮತ್ತೆ ರೆಡಿಯಾಗಿ ಹೊಂಟಿದ್ವಿ ನೋಡ್ರಿ. ಹಂಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.